ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ. ನಮ್ಮ ಕನ್ನಡ ನಾಡಿನಲ್ಲಿ ಇದ್ದು ಜೀವನ ನಡೆಸಲು ನಮ್ಮ ನಾಡಿನ ದುಡಿಮೆ ನೀರು ಬೇಕು, ನಮ್ಮ ನಾಡಿನ ಜಾಗ ಬೇಕು, ನಮ್ಮ ನಾಡಿನ ಅನ್ನ ಬೇಕು, ನಮ್ಮ ನಾಡಿನ ನೀರು ಬೇಕು. ಆದರೆ ದುರಂತವೆಂದರೆ ನಮ್ಮ ನಾಡಿನ ಭಾಷೆ ಬೇಡ, ನಮ್ಮ ನಾಡಿನಲ್ಲಿ ಬಂದು ನಮ್ಮವರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಬಂಡರ್ ರಾಜಕೀಯ ಪಕ್ಷಗಳೇ ನೇರ ಕಾರಣ. ಮುಗ್ಧ ಜನರನ್ನು ದಾರಿ ತಪ್ಪಿಸಿ ಹಣ, ಹೆಂಡ, ಸರಾಯಿ ಕುಡಿಸಿ ಉಪ್ಪಿಟ್ಟು, ಚಿತ್ರಾನ್ನ, ಬಾತ್ ಕೊಟ್ಟು ಆಯ್ಕೆಯಾಗಿ ಬಂದಂತಹ ಜನನಾಯಕರು ಹಣ, ಆಸ್ತಿ, ಅಂತಸ್ತು ದುಪ್ಪಟ್ಟು ಮಾಡುವ ಗುಂಪಿನಲ್ಲಿದ್ದಾರೆ. ಇವರ ಬೇಜವಾಬ್ದಾರಿತನದಿಂದ ಇವತ್ತು ಕನ್ನಡಿಗರ ಮೇಲೆ ಒಂದಲ್ಲ ಒಂದು ರೀತಿ ಹಲ್ಲೆಗಳು, ಅಕ್ರಮಗಳು, ದೌರ್ಜನ್ಯಗಳು, ಅತ್ಯಾಚಾರ, ಕೊಲೆಗಳು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಜನರ ಹುಚ್ಚು ಅಭಿಮಾನ, ನಂಬಿಕೆ ಯಾಕೆ ಅಂತ ಸುಮ್ಮನೆ ಇರುವುದರಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧೈರ್ಯ ಮಾಡಿ ಪ್ರಶ್ನೆ ಮಾಡಬೇಕು, ಈ ದೇಶಕ್ಕೆ ಮಾದರಿಯಾಗಬೇಕು ಅಂತ ನಮ್ಮ ಮೈಸೂರು ದೇವ ಅಂತ ಕನ್ನಡಿಗರ ಬಳಗದಿಂದ ಮರಾಠಿಗರ ಈ ನಾಡನ್ನು ಬಿಟ್ಟು ತೊಲಗಿ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ ಕೂಗುವುದರ ಮೂಲಕ ನಮ್ಮ ಆಕ್ರೋಶ ಹೊರಹಾಕಿದ್ದೇವೆ. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರು ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್, ಉಪಾಧ್ಯಕ್ಷರು ರವಿ, ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಚಿ, ಗಿರೀಶ್ ದೂರಸಂಪರ್ಕ ಅಧಿಕಾರಿ, ರಾಜೇಂದ್ರ, ಮಹೇಶ್, ಮಹಾದೇವ್ ಸ್ವಾಮಿ, ಬಸವಣ್ಣ ಉಪಸ್ಥಿತರಿದ್ದರು. ಕರ್ನಾಟಕ ಪವರ್ ನ್ಯೂಸ್ 1 ಸಂಪಾದಕರು JB ದೇವೇಂದ್ರ ಕುಮಾರ್. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ತುರ್ತಾಗಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯ ಉದ್ದೇಶ ಏನಪ್ಪ ಅಂದರೆ, ಬೆಳಗಾವಿಯಲ್ಲಿ ಮರಾಠಿಗರ ಪುಂಡರು ಸರ್ಕಾರಿ ವಾಹನದ, ಸರ್ಕಾರಿ ಬಸ್ಸಿನ ಚಾಲಕರು ಮತ್ತು ನಿರ್ವಾಹಕರ ಮೇಲೆ, ಆ ಚಾಲಕರ ಮೇಲೆ ಮತ್ತು ನಿರ್ವಾಹಕರ ಮೇಲೆ ಮನಬಂದಂತೆ ಥಳಿಸಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಯಾವ ರೀತಿ ಇತ್ತು ಅಂದರೆ, ಪಿಕ್ ಪ್ಯಾಕೆಟ್ ಮಾಡಿದವನ ಮೇಲೋ, ಯಾವುದೋ ಒಂದು ಅತ್ಯಾಚಾರ ಮಾಡಿದವನ ಮೇಲೋ, ಇಲ್ಲ ಎಲ್ಲ ಒಂದು ಮನೆಯಿಂದ ಕಳ್ತನ ಮಾಡಿ ಓಡೋಗ ಅಂತ ಕಳ್ಳರಿಗೆ ಹೊಡೆಯೋ ರೀತಿಲಿ ಆ ಚಾಲಕರಿಗೆ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದಾರಲ್ಲ. ಈ ಹಲ್ಲೆ ಮಾಡಿದಂಥ ಪುಡಾರಿಗಳು, ಈ ಹಲ್ಲೆ ಮಾಡಿದಂಥ ಪೋಕಿ ಪುಂಡ್ರಿಗಳು, ಇವ್ರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ವಲ್ಲ. ಇವರು ನಮ್ಮ ರಾಜ್ಯದ ಸಚಿವರಾಗಿ, ನಮ್ಮ ರಾಜ್ಯದ ಶಾಸಕರಾಗಿ ಅಕ್ಷಮ್ಯ ಅಪರಾಧ. ಮಹಿಳೆಯರಿಗೆ ಮಾಡಿದಂಥ ದ್ರೋಹ, ನಮ್ಮ ಕನ್ನಡ ಬಗ್ಗೆ ಮಾಡಿದಂಥ ದ್ರೋಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಭಾರತ ಮಾತೆಗೆ ಮಾಡಿದಂಥ ದ್ರೋಹ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ. ಯಾಕೆ? ಕನ್ನಡಿಗರ ಓಟ್ ಬೇಕು, ಕನ್ನಡಿಗರ ನೀರು ಬೇಕು, ಕನ್ನಡಿಗರ ಜಾಗ ಬೇಕು, ಕನ್ನಡಿಗರ ಅನ್ನ ಬೇಕು, ಕನ್ನಡಿಗರ ಎಲ್ಲ ಸವಲತ್ತುಗಳು ಪಡೆದಂಥ ಅವಿವೇಕಿ ಮರಾಠಿಗರೇ, ಬೇಜವಾಬ್ದಾರಿ ಮರಾಠಿಗರೇ, ದೇಶದ್ರೋಹಿ ಮರಾಠಿಗರೇ, ನಿಮ್ಗೆ ಎಷ್ಟು ಸೊಕ್ಕು, ನಿಮ್ಮ ಸೊಕ್ಕನ್ನ ಅಡಗಿಸ್ಬೇಕಾಗಿರ್ಬೇಕಾಗಿರೋದು ನಮ್ಮ ಸರ್ಕಾರ, ನಮ್ಮ ಗೃಹ ಮಂತ್ರಿಗಳು. ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಅವ್ರು ನಿದ್ದೆಯಿಂದ ಮೇಲೆ ಎದ್ದಿಲ್ಲ, ಅವ್ರು ಇನ್ನೂ ನೋಡೋದ್ರ ಮೇಲಿದ್ದಾರೆ. ಇವರು ಸಂವಿಧಾನಬದ್ಧವಾಗಿ ನಮ್ಮನ್ನು ಆಳಕ್ಕೆ ಬಂದಿಲ್ಲ. ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಹೇಳೋ ಅಂತ ನೈತಿಕತೆ ಇವರು ಇವತ್ತು ನಮ್ಮ ಸರ್ಕಾರಕ್ಕಿಲ್ಲ ಅಂತ ನಾವು ಖಂಡಿಸ್ಬೇಕಾಗುತ್ತೆ. ಯಾಕೇಳಿ, ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡುವಂಥದ್ದಕ್ಕೆ ನೀವು ಮರಾಠಿ ಭಾಷೆಯಲ್ಲಿ ಮಾತಾಡಿ ಅಂತ ಆ ನಿರ್ವಾಹಕರಿಗೂ ಮತ್ತು ಚಾಲಕರ ಮೇಲೆ ಹಲ್ಲೆ ಮಾಡಿದ್ದೀರಲ್ಲ, ನಿಮ್ಮಂಥ ಏಡಿಗಳಿಗೆ, ನಿಮ್ಮಂಥ ಪುಂಡ್ರಿಗಳಿಗೆ ಎಡಮುರಿ ಕಟ್ಟಬೇಕಾದಂಥ ಪೊಲೀಸರು ಇವತ್ತು ನಿರ್ವಾಹಕರ ಮೇಲೆ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ದೂರು ದಾಖಲಿಸಿದೆ ಅಂದರೆ ಇದು ನಮ್ಮ ನಾಡಿನ ದುರಂತ, ಸಂವಿಧಾನಕ್ಕೆ ಮಾಡುವಂಥ ದ್ರೋಹ ಅಂತ ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ. ಬೇಕೇ ಬೇಕು, ಬೇಕೇ ಬೇಕು, ಬಂಧಿಸಿ 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 ಬಂಧಿಸಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾವು ಸಾಂಕೇತಿಕವಾಗಿ, ಸಂವಿಧಾನಬದ್ಧವಾಗಿ, ಶಾಂತಿಯುತವಾಗಿ ನಾವು ಮಾಡ್ತಿರ್ತಕ್ಕಂಥ ಹೋರಾಟವನ್ನ ಸರ್ಕಾರ ಬಹಳ ಗಂಭೀರದಿಂದ ಪರಿಗಣಿಸಬೇಕಾಗಿದೆ. ಗೃಹ ಸಚಿವರೇ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ವೇದಿಕೆಗಳ ಮೇಲೆ ಪಾರದರ್ಶಕ ಆಡಳಿತ ಅಂತೀರಿ, ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಪಾರದರ್ಶಕನ? ಕನ್ನಡವನ್ನು ಕಗ್ಗೊಲೆ ಮಾಡುವಂಥದ್ದು ಪಾರದರ್ಶಕನ? ಕನ್ನಡ ನಾಡಿನ ಜನರ ಮೇಲೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿ
ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ. ಇದು ಪಾರದರ್ಶಕನ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, DK ಶಿವಕುಮಾರ್ ಅವರೇ, ನಿಮಗೆ ರಾಜಕಾರಣದ ತೇಳು, ನಿಮಗೆ ಅಧಿಕಾರದ ಹಂಬಲ, ನಿಮ್ಮ ಅಧಿಕಾರದ ಹಂಬಲ, ರಾಜಕಾರಣದ ತೇವಳಿಂದ ಇವತ್ತು ನಾಡು ಸುರಕ್ಷಿತವಾಗಿಲ್ಲ, ದಿವಾಳಿ ಆಗ್ತಾ ಇದೆ. ನಾಡಿನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನೀವು ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾಳೆ ನಿಮ್ಮ ಬುಡಕು ಬರುತ್ತೆ. ನಿಮ್ಮ ಮಕ್ಕಳಿಗೂ ಕಟ್ಟಿಟ್ಟ ಬುತ್ತಿ ಇದು. ನಿಮ್ಮ ಮಕ್ಕಳು ಇಂಥ ಒಂದು ಅನ್ಯಾಯ ಅಕ್ರಮಗಳಲ್ಲಿ ನಿಮ್ಮ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ತಪ್ಪಿದ್ದಲ್ಲ ಅಂತ ನಾವು ಉಗ್ರವಾಗಿ ಖಂಡಿಸೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಕರ್ನಾಟಕದ ಸಚಿವರಾಗಿ, ನೀವು ಕರ್ನಾಟಕದ ಶಾಸಕರಾಗಿ ನೀವೇನು ಆ ಪುಂಡ್ರ ಮೇಲೆ ಏನು ಕ್ರಮ ತಗೊಂಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ನಿಮಗೆ ನಾಚಿಕೆ ಆಗಲ್ವಾ? ಮಹಿಳೆಯರ ಬಗ್ಗೆ ಮಾತಾಡೋಕೆ ನಾಚಿಕೆ ಆಗಲ್ವಾ? ಕನ್ನಡದ ಬಗ್ಗೆ ಮಾತಾಡೋಕೆ ನಾಚಿಕೆ ಆಗಲ್ವಾ? ಕರ್ನಾಟಕದಲ್ಲಿ ನೀವು ಸಚಿವರಾಗೋದಕ್ಕೆ ಏನು ಯೋಗ್ಯತೆ ಇದೆ ನಿಮಗೆ? DK ಶಿವಕುಮಾರ್ ಅವರೇ, ಗೃಹ ಸಚಿವರು ಪರಮೇಶ್ವರ್ ಅವರೇ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ಅಧಿಕಾರದ ದಾಹ, ಹಣದ ವ್ಯಾಮೋಹ, ಹಣ ಆಸ್ತಿ ದುಪ್ಪಟ್ಟು ಮಾಡೋ ಚಿಂತೆಯಲ್ಲಿ ನೀವಿದ್ದೀರಿ. ನಿಮಗೆ ಓಟ್ ಹಾಕಿದಂಥ ಮತದಾರ ಬಂಧುಗಳು ದಿನದಿಂದ ದಿನಕ್ಕೆ ಅನ್ಯಾಯಗಳ ಅಕ್ರಮಗಳ ಎದುರಿಸೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಸಾಮಾಜಿಕ ಜಾಲತಾಣದ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮಗೆ ಧಿಕ್ಕಾರಗಳನ್ನು ಕೂಗ್ತಾ ಇದ್ದೇವೆ. ಖಡಕ್ ಆದೇ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ ನಿಮಗೆ. ಈ ಕೂಡಲೇ ಆ ಪುಂಡ ಪೋಖ್ರಿಗಳನ್ನ ಕಾನೂನು ಸುಪತ್ತಿಗೆ ವಹಿಸ್ಬೇಕು, ಬಂಧಿಸಬೇಕು, ಅವ್ರನ್ನ ಗಡಿಪಾರು ಮಾಡುವಂಥ ಶಿಕ್ಷೆ ನೀವು ವಿಧಿಸಬೇಕು. ಯೋಚನೆ ಮಾಡಿ, ನೀವು ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿರ್ತಕ್ಕಂಥವ್ರು ನೀವು ರಾಜಕಾರಣಿಗಳೇ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಾ ಇದ್ದೀರಿ. ಕಾನೂನಿಗೆ ಧಕ್ಕೆ ತರ್ತಾ ಇದ್ದೀರಿ. ಪೊಲೀಸರ ಮೇಲೆ ಗುಬೆ ಕೂರಿಸ್ತಾ ಇದ್ದೀರಿ. ಪೊಲೀಸ್ನವ್ರು ಎಚ್ಚೆತ್ಕೋಬೇಕು. ದೊಡ್ಡ AS IPS ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಗುಲಾಮರಾಗಿ ರಾಜಕಾರಣಿಗಳ ಆದೇಶಗಳನ್ನ ಪಾಲಿಸೋದ್ರ ಮೂಲಕ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀರ ಅಂತ ನಾವು ನೇರವಾಗಿ ನಿಮ್ಮನ್ನ ಖಂಡಿಸ್ತಾ ಇದ್ದೇವೆ. ನೀವಿಲ್ಲ ಅಂದ್ರೆ ಯಾರು ಸಹ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ. ನೀವೇ ಪ್ರಾಮಾಣಿಕವಾಗಿಲ್ಲ ಅಂದ್ರೆ, ನೀವೇ ದಾರಿ ತಪ್ಪಿದ್ರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರೆ ಹೆಣ್ಮಕ್ಳಲ್ಲಿ ಸುರಕ್ಷಿತವಾಗಿರ್ತದೆ, ಸಂವಿಧಾನ ಸುರಕ್ಷಿತವಾಗಿರ್ತದೆ. 12 ಗಂಟೆ ರಾತ್ರಿ ಹೆಣ್ಮಗು ಓಡಾಡಬೇಕು ಅಂತೀರಿ, ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಲ್ವಾ? ಇನ್ನು ಮುಂದೆ ಆದರೂ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಮೂಲಕ ಈ ನಾಡಿನ ಸಂರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನನ್ನ ಮಾತನ್ನ ಖಂಡಿಸ್ತಾ, ನನ್ನ ಮಾತನ್ನ ಸಮರ್ಪಿಸ್ತಾ ನಿಮಗೆ ಉಗ್ರವಾಗಿ ಖಂಡಿಸ್ತೇವೆ. ಬಂಧಿಸಿ ಮರಾಠಿ ಪೋಖರಿಗಳನ್ನು ಬಂಧಿಸಿ ಮರಾಠಿ ಗುಂಡಗಳನ್ನು ಬಂಧಿಸಿ ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಇಷ್ಟೇ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೀವಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.